ಗುರವೇ ನಮಃ. ದಕ್ಷಿಣಾಮೂರ್ತಿ ಜೀವ ಸಕಲ ಕಾರ್ಯಾರ್ಥ ಸಿದ್ಧಿ. ಗಿರಿಜಾತೆಯನು ಭವಚಿತ್ರ ಮೊದಲೇ ನಿನ್ನ ಫಲದಿಂದ ಫಲದಿಂದ ರಕ್ಕಸರ ಹೊರವ ಸಾಧ್ಯವ ಮಾಡಿ ಹರಿಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ ಹರವಿರಂಜಿಗಳೆಲ್ಲ ಜಯ ಜಯ ಜಯವೆದರು. ಹರವಿರಂಜಿಗಳೆಲ್ಲ ಜಯ 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 ಜಯವೆದರು. ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ಮುದದಿಂದ ನಿನ್ನ ಮಹಿಮೆಯನ್ನು ಹೊಗಳಲಳವಲ್ಲ. ಆದರೆ ನಿನ್ನಯ ಮಹಿಮೆಯನ್ನು ಹೊಗಳಲಳವಲ್ಲ. ಧರಣಿಯನ್ನು ಕೊಟ್ಟಿದ್ದ ಮಾಶೇಷಗಳಿಗೂ ಹರಣ ಸುಕುಮಾರ ಜಗಳಾಗಮಕ್ಕೆ ಸಾಕಾರ. ಧರೆಯುಳು ವಿಜಯ ಮದ ಊರ ವಿಘ್ನೇಶ ದೇವ ಜಗದೀಶ ಮೊದಲಿಂದ ನಿನ್ನ ಪ್ರದೋಷ ಕಾಲದಿ ಕೃತ್ತಿವಾಸ ಪ್ರದೋಷ ಕಾಲದಿ ಒತ್ತಿನಲ್ಲಿ ಪಾರ್ವತಿಯ ಕರೆಯುತ್ತ ಶುಭವಾಗಲಿ ಎಂದೇಳು. ತ್ರಿಮೂರ್ತಿಗಳು ನಾವು ಲೋಕವನ್ನು ಸದಾ ಕಾಪಿಟ್ಟುಕೊಳ್ಳಬೇಕು. ಲೋಕದ ಎಲ್ಲ ಕಾರ್ಯಗಳು ಸರಾಗವಾಗಿ ನಡೆಯಬೇಕು ಎನ್ನುವುದಕ್ಕಾಗಿ ನಮ್ಮ ಮುಂಬರನ್ನು ನೇಮಿಸಿದವಳು ಆದಿಮಾಯ. ಆದಿಮಾಯ ಅನುಗ್ರಹವಿಲ್ಲ ನಾವು ನಮ್ಮ ಕಾರ್ಯವನ್ನು ಮಾಡುತ್ತಾ ಇದ್ದೇವೆ. ಲಯಕರ್ತ ನಾನು
ಹೆಚ್ಚಿನ ಜನರಿಗೆ ಲಯಕರ್ತ ಎನ್ನುವುದು ಅರ್ಥವೇ ಗೊತ್ತಿಲ್ಲ. ಎಲ್ಲವನ್ನು ಲಯ ಮಾಡುವವ ರುದ್ರ ಭಯಂಕರ ಎನ್ನುವುದಾಗಿ ತಿಳಿದುಕೊಂಡಿದ್ದಾರೆ. ರುದ್ರ ಪದದ ಅರ್ಥ ಏನು? ರುಜಸ್ಯ ರೋದನಂ ದ್ರಾವಯತಿ ರುದ್ರ. ಯಾವಾತನ ಕಣ್ಣೀರನ್ನು ಹೊರಡ್ತಾನೋ ಅವ ರುದ್ರ ಅಂತ ಧರಿಸಿಕೊಳ್ಳುತ್ತಾನೆ. ಶುಭಂ ಕರೋತಿ ಇತಿ ಶಂಕರ. ಲಯ ಅಂದ್ರೆ ಕೊಲ್ಲುವುದು ಅಂತ ಅರ್ಥ ಅಲ್ಲ. ಲೋಕದಲ್ಲಿ ಬೇಡದೇ ಇದ್ದದ್ದನ್ನು ಪುನಃ ದೇವಲೋಕಕ್ಕೆ ಸೇರಿಸಿಕೊಳ್ಳುವುದು ಎನ್ನುವುದು ಅರ್ಥ. ಈ ತತ್ವಾರ್ಥವನ್ನು ಅರಿಯದೆ ಪರಶಿವನನ್ನು ದೂರುವವರು ಇದ್ದಾರೆ. ಕೇವಲ ನನ್ನಲ್ಲಿ ಮಾತ್ರ ವಿಶೇಷತೆ ಉಂಟು ಅಂತಲ್ಲ, ನೀನು ಸಾಮಾನ್ಯದವರಲ್ಲ. ಭಸ್ಮವನು ನೀತಾರೆ ಸಾರೆ ಶೃಂಗಾರೆ. ಭಸ್ಮವನು ನೀತಾರೆ ಸಾರೆ ಶೃಂಗಾರೆ. ಭಕ್ತಕಾಲವು ಬಂದು ನೋಡು ನೀನಿಂದು. ತೃಪ್ತರಾಗುವೆ ಭಸ್ಮ ಧರಿಸಿ ಮುದವಾದಂತ. ತೃಪ್ತರಾಗುವೆ ಭಸ್ಮ ಧರಿಸಿ ಮುದವಾದಂತ. ಭಕ್ತಕಾಲವು ಬಂದು ನೋಡು ನೀನಿಂದು. ತೃಪ್ತರಾಗುವೆ ಭಸ್ಮ ಧರಿಸಿ ಮುದವಾದಂತ. ಮಹಾಕಾಳಿಯಾಗಿಯೂ ಮೆರೆದವಳು ನೀನು, ಲೋಕದ ತಾಯಿಯಾಗಿಯೂ ನನ್ನೊಟ್ಟಿಗಿರುವವಳು ನೀನು. ಒಂದೇ ವಿಷಯವನ್ನು ಹೇಳ್ತೇನೆ. ದೇವದಾನವರು ಸಮುದ್ರವನ್ನು ಮತಿಸುವ ಹೊತ್ತು ಹಾಲಾಹಲ ಉಕ್ಕಿ ಬಂತು. ಎಲ್ಲರೂ ನೀವು ಬೆರಗಾಗಿ ಹೆದರಿಕೆಯಿಂದ ನೋಡುತ್ತಾ ನಿಂತು ಲೋಕ ಕಲ್ಯಾಣವಾಗಬೇಕು ಎನ್ನುವ ನೆಲೆಯಲ್ಲಿ ಬಂದ ವಿಷವನ್ನ ಬೊಗಸೆಯಲ್ಲಿ ಇಳಿದು ಘಟವನ್ನು ಕುಡಿದವನ ಓಡೋಡಿ ಒಂದು ಗಂಟಲನ್ನು ಹಿಡಿದವಳು. ವಿಷ ಕೆಳಕ್ಕೆ ಹೋಯ್ತು? ಇಲ್ಲವೇ ಇಲ್ಲ. ಸಾಮಾನ್ಯವಾಗಿ ಗಂಟಲನ್ನು ಓದಿದರೆ ಏನಾಗ್ತದೆ? ಒಂದ ಪ್ರಾಣ ಹೋಗ್ತದೆ, ಇಲ್ಲ ಅಂದ್ರೆ ಕುಡಿದು ಇಳಿದು ಹೋಗ್ತದೆ. ನೀರು ಹಿಡಿದಾಗ ಹಾಗಾಗಲಿಲ್ಲ. ವಿಷ ಗಂಟ ಎನ್ನುವುದಾಗಿ ಲೋಕವೆಲ್ಲ ನನ್ನನ್ನು ಕೊಂಡಾಡುವ ಹಾಗಾಯಿತು. ಅಂತಹ ವಿಸ್ಮಯ ಚರಿತ್ರೆ ನೀನು. ಓ ಪವಿತ್ರ, ಪವಿತ್ರವಾದಂತಹ ಭಕ್ತರ ಕೃತಾವತ್ಮವನ್ನು ಬಳಸಿಕೊಂಡು ತ್ರಿಕಾಲವು ಸಮಾಧಾನ ಪಡುವವ ನಾನು. ನೋಡು, ಸಮಯ ಮೀರ್ತಾ ಇದೆ. ಶುದ್ಧವಾದ ಭಸ್ಮವನ್ನು ತೆಗೆದುಕೊಂಡು ಬರ್ತೀಯ? ಇನ್ನುದರ ನಿಂತೆನ್ನುದಕ್ಕೆ ರಾಕೇಂದ್ರ ಮುದುಕೆ ಭಸ್ಮವನರ್ಪಿಸೆ. ಮುಟ್ಟವಿಸಿದ ಪರಶಿವನು ಭಸ್ಮವನ್ನು ಇದೇನು ಭಸ್ಮದಿ
ಮೊದಲಾಗಿ ಅವನಿಗೆ ಹೇಳಿದ್ದೆ ನಾನು, ಹೌದಾ? ಪರಿಶುದ್ಧವಾದ ಪವಿತ್ರ ಭಸ್ಮವನ್ನು ತರಬೇಕು. ನೀನು ತಂದದ್ದೇ ನೋಡು, ಕಲ್ಲು ಮಣ್ಣು ಬೆಳೆದ ಕೋಲಿನಂತ ಭಸ್ಮವನ್ನು ತಂದಿದ್ದೀಯ. ನಾನು ನೋಡದೆ ನಿಮಂತ್ರಣ ಮಾಡಿದೆ. ಮಂತ್ರದಿಂದ ಸೇರಿದಂತ ಈ ಭಸ್ಮ ನಾನು ಲೇಪಿಸಿಕೊಳ್ಳಲು ಒಲ್ಲೆ. ಈ ಭಸ್ಮವನ್ನು ಎಂದೆಂದೂ ಭಸ್ಮವಾಯ್ ಚದರುವಷ್ಟರಲ್ಲಿ ಎಂದೆಂದೂ ಭಸ್ಮವಾಯ್ ಚದರುವಷ್ಟರಲ್ಲಿ ಕಾಂತೆಯು ತಡೆದು ವಲ್ಲಭಗೆ ಬೇಡಿದಳು. ಕಾಂತೆಯು ತಡೆದು ವಲ್ಲಭಗೆ ಬೇಡಿದಳು. ನಲ್ಲ ನೀಲಿದನು ಆಲೋಚನೆ ಮಾಡು. ನಲ್ಲ ನೀಲಿದನು ಆಲೋಚನೆ ಮಾಡು. ಬಗೆಳಗಿಡೆ ಬಪ್ಪುದು ಕೇಡು. ನಲ್ಲ ನೀಲಿದನು ಆಲೋಚನೆ ಮಾಡು. ನಲ್ಲ ನೀನಿದನು ಆಲೋಚನೆ ಮಾಡು. ನಲ್ಲ ನಲ್ಲ ಸ್ವಾಮಿ, ಆ ಕಾರ್ಯವನ್ನು ಮಾಡಬಾರದು. ಒಮ್ಮೆ ನಾನು ಆಡುವ ಮಾತನ್ನು ನೀವು ಕೇಳಿಸಿಕೊಳ್ಳಬೇಕು. ನಿಮ್ಮಿಂದ ಅಭಿವಂದಿಸಲ್ಪಟ್ಟಂತಹ ಭಸ್ಮ ಅಲ್ಲವೇ ಇದು? ಇದು ಈ ಭೂಮಿಗೆ ಬಿತ್ತು ಅಂತಾದರೆ ಖಂಡಿತವಾಗಿಯೂ ಇದರಿಂದ ಒಂದು ದುಷ್ಟ ಶಕ್ತಿ ಉದ್ಭವಿಸುತ್ತದೆ. ಅದು ಈ ಲೋಕಕ್ಕೆ ಕಂಟಕವನ್ನು ಉಂಟು ಮಾಡಬಹುದು ಸ್ವಾಮಿ. ಹಾಗಾಗಿ ದಯವಿಟ್ಟು ಈ ಕಾರ್ಯವನ್ನು ಮಾಡಬಾರದು ಸ್ವಾಮಿ, ದಯವಿಟ್ಟು ಈ ಕಾರ್ಯವನ್ನು ಮಾಡಬಾರದು. ನನಗೂ ಗೊತ್ತುಂಟು, ಮೀಸಾಡಿದೆ ಅಂತ ಅಂದ್ರೆ ಅಗಾಧವಾದ ಶಕ್ತಿ ಬಂದುಕೊಳ್ಳುತ್ತದೆ ಎನ್ನುವುದಾಗಿ. ಅದು ಲೋಕ ಕಂಟಕವಾಗಿರಲಿ ಏನೇ ಆಗಲಿ ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ಮಾತಿಗೆ ಬೆಲೆ ಕೊಡಲಿಲ್ಲ. ಜನಿಸಿರ್ಪನಿವನಿನು ತಾ ನೀನು ಭಯಪಡಬೇಕಾದದ್ದು ಈಗ ತಾನೇ ಹುಟ್ಟಿದವ. ನಾವೆಲ್ಲ ಭಸ್ಮದಿಂದಲೇ ಜನಿಸಿದವ. ಅವನಿಗೆ ಏನಾಗ್ತಾವು? ಹೊಟ್ಟೆ ಹಸಿವಾಗ್ತಾವ. ಹಾಗಾಗಿ ಈಗ ಆಡ್ತಾ ಇದ್ದಾನೆ. ನೋಡು ಅವನ ಹಸಿವನ್ನ ನೀಗಿಸಬೇಕು. ಮತ್ತೇನಲ್ಲ, ಹೊಟ್ಟೆಯ ಹಸಿವು ಹಿಂಗೆ. ಮನುಷ್ಯನಿಗೆ ಯಾವಾಗಲೂ ಮೊದಲು ಹೊಟ್ಟೆಯ ಹಸಿವು, ಆಮೇಲೆ ಜ್ಞಾನದ ಹಸಿವು. ಹಸಿವಾದವನ ಎದುರಿನಲ್ಲಿ ಓತಪ್ರೋತವಾಗಿ ವೇದವನ್ನು, ಶಾಸ್ತ್ರವನ್ನು, ಸ್ಮೃತಿ ಪುರಾಣವನ್ನು ಹೇಳಿದರು. ದಂಡ
ಜ್ಞಾನವನ್ನು ಬರೆಯುತ್ತೇನೆ, ಅವನಿಗೆ ಜ್ಞಾನವನ್ನು ನೀಡು. ಏನು ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ. ಜನನಿ ತಾನೇ ಮೊದಲ ಗುರು, ಲೋಕದಲ್ಲಿರುವ ಮಾತು. ಹಾ, ದೇವತೆಗಳಿಗೂ ಅದನ್ನು ಹೊರತಾಗಿ ಇಲ್ವಲ್ಲ. ಹಾ. ಅವನಿಗೆ ಅಕ್ಷರಾಭ್ಯಾಸ ನೀವೇ ಮಾಡಿಸಬೇಕು. ಸ್ವಾಮಿ, ಹಾ. ಅಕ್ಷರಾಭ್ಯಾಸ ಮಾಡಿಸಬಹುದಿತ್ತು. ಹಾ. ಆದ್ರೆ ಇದು ನನಗೆ ಒಂದು ಕುತೂಹಲ ಹುಟ್ಟುತ್ತಾ ಉಂಟು. ಏನು? ನೀವು ಕಲಿಸಿದ್ರೆ ಹೇಗೆ ಕಲಿಸಬಹುದು ಅಂತ. ಹಾಗಾಗಿ ನನ್ನ ಅಲ್ಲ. ಕುತೂಹಲ- ಕುತೂಹಲವೋ ಅಥವಾ ಉಪಾಯದಿಂದ ತಪ್ಪಿಸಿಕೊಳ್ಳುವುದು. ಹಾಗೇನಿಲ್ಲ, ಕುತೂಹಲ. ಈ ಕೆಲವೊಮ್ಮೆ ಏನಾಗ್ತದೆ, ಹಾ, ಯಾವುದೋ ಒಂದು ಕೆಲಸ ಇರ್ತದೆ ನಿಮ್ಮಲ್ಲಿ ಮಾಡುವಂತ ಒಬ್ಬನಿಗೆ ಹೇಳಿರ್ತಾರೆ, ಒಮ್ಮೆ ಅವ ಮಾಡಿ ಇವನಿಗೆ ಮಾಡುವುದಕ್ಕೆ ಉದಾಸೀನ. ಆಗಲ್ಲ. ಒಮ್ಮೆ ಅವ ಮಾಡಿದ್ರೆ ಹೇಗೆ ಮಾಡ್ತಾನೆ ನೋಡುವಂತ ಅಂತ ಇದ್ದೇನೆ ಅಂತ. ಆಗಲ್ಲ, ಕುತೂಹಲ. ನಿಮ್ಮಿಂದ ಹುಟ್ಟಿದವ ಅಲ್ವಾ ಅಂತ. ನಿಮ್ಮ ಮಾತನ್ನು ಇನ್ನೂ ಕೇಳ್ತಾನೆ ಅಂತ. ನೀನು ಲೋಕಕ್ಕೆ ತಾಯಿ, ಇವನಿಗೊಂದು ತಾಯಿ ಆಗದೆ ಇರುವುದಕ್ಕೆ ಆಗ್ತದೆ. ಆಗಲ್ಲ. ಹ. ಆದ್ರೆ ಬಿಡು, ನಾನು ಹೇಳಿಕೊಡ್ತೇನೆ. ನೋಡಿದ್ಯಾ, ನಿನ್ನಂತೆ ಬುದ್ಧಿವಂತ. ಹಾ. ನಾನು ನಿನ್ನ ಅಪ್ಪ. ಬುದ್ಧಿವಂತ. ಹೆಚ್ಚು ಕಡಿಮೆ ಅವನಂತಪ್ಪ, ನಮ್ಮದ್ದೇ ತಪ್ಪು. ಹೌದಾ? ಹಾಗಲ್ವಾ? ಹಾಗಲ್ವಾ? ನೀನು ನನ್ನ ಮಗ. ನೀನು ನನ್ನ ಮಗ. ತಪ್ಪನ್ನು ಗುರುತಿಸಿದ್ಯಾ? ನಾನು ಏನು ಹೇಳಿದ್ವು ಅದನ್ನೇ ಆತ ಹೇಳ್ತಾ ಇದ್ದ. ಈಗ ನೋಡಿ ಸರಿ ಮಾಡ್ತೇನೆ. ಹಾ, ಹಾ. ನೀನು ನನ್ನ ಅಪ್ಪ. ನೀನು ನನ್ನ ಅಪ್ಪ. ನೋಡಿದ್ಯಾ? ನಾನು ನಿನ್ನ ಮಗ. ನಾನು ನಿನ್ನ ಮಗ. ನೀನು ನನ್ನ ಅಪ್ಪ. ಅಪ್ಪ ಮಗ. ಅಪ್ಪ ಮಗ. ಓ ನಮಃ. ಒಳ್ಳೆಯದಾಗಲಿ. ಅಪ್ಪ. ಹಾ. ಅಪ್ಪ. ಹಾ. ಏನಾಯ್ತು? ಅದೇನು? ಹೌದಲ್ವ? ಅದೇನು? ಅವಳು ಅದು ಅವಳು. ಅವಳು ಅಂತ ಹೇಳ್ಬೇಕು. ಅವಳು. ಅವಳು ನನ್ನ ಹೆಂಡತಿಯ. ಅವಳು ನನ್ನ ಹೆಂಡತಿಯ. ಅದು ನನ್ನ ಸೀಸನ್ ಸರಿ ಮಾಡಿ. ಹಾ. ಅವಳು ನಿನ್ನ ಅಮ್ಮ. ಅವಳು ನಿನ್ನ ಅಮ್ಮ. ಅದಲ್ಲ, ಎಷ್ಟು ನಾನು ಸರಿ ಮಾಡ್ತೇನೆ. ನಾನು ಸರಿ ಮಾಡ್ತೇನೆ. ಅವಳು ನಿನ್ನ ಹೆಂಡತಿ. ಅವಳು ನಿನ್ನ ಹೆಂಡತಿ. ಆದ್ದರಿಂದ ನನಗೆ ತಾಯಿ. ಆದ್ದರಿಂದ ನನಗೆ ತಾಯಿ. ಅಪ್ಪ, ಅಮ್ಮ, ಮಗ. ಮಗ, ಅಪ್ಪ ಅಮ್ಮ. ಹಾ. ಅಪ್ಪ ಮಗ ಅಮ್ಮ. ನಮೋ ನಮಃ. ನಮಸ್ಕಾರ ಮಾಡೋದು ನೀನು ಯಾಕೆ ಇಷ್ಟ? ನಮೋ ನಮಃ. ಆಶೀರ್ವಾದ ಮಾಡಿದ್ದೇನೆ. ಹಾ. ಅಪ್ಪ, ಹಾ. ಇದೇನಪ್ಪ ಮೇಲೆ ಕಾಣಿಸುತ್ತಾ ಇರುವುದು? ಆಕಾಶ, ಇದೇನು ಕೆಳಗೆ ಕಾಣಿಸುತ್ತಾ ಇರುವುದು? ಭೂಮಿ, ಅದೇನು ಉರಿಯುತ್ತಾ ಇರುವುದು? ಬೆಂಕಿ, ಅದೇನು ಬೀಸುತ್ತಾ ಇರುವುದು? ಗಾಳಿ, ಇದೇನು ಹರಿಯುತ್ತಾ ಇರುವುದು? ನೀರು. ಇದು ನೀರು. ಹಾ. ಇದೆಲ್ಲ ಸೇರಿದ್ರೆ ಪ್ರಪಂಚ. ಇದೆಲ್ಲವೂ ಪ್ರಪಂಚ. ಹಾ. ಅಪ್ಪ, ಅಪ್ಪ, ಹಾ. ಒಯ್ಯ ಹಾ. ಉದು ಮೂಗು, ಹಾ. ದೊಡ್ಡ ಹೊಟ್ಟೆ, ಹಾ. ಸಣ್ಣ ಕಣ್ಣು, ಹಾ. ತಡಿ, ತಡಿ, ತಡಿ. ಮೂಗಿಗೆಲ್ಲ ಹಾಕ್ತೇನೆ. ಬೇರೆ ಯಾರು? ಯಾರಮ್ಮ? ನಿನಗಿಂತಲೂ ಮೊದಲೇ ಹುಟ್ಟಿದವ. ಅವನಿಗೆ ತಮ್ಮ ಹುಟ್ಟಿದವ. ಅವನು ನನ್ನ ಮಗನೇ. ಗಣಪತಿ ಎನ್ನುವಾಗ ಆತನ ಹೆಸರು. ಓ ಇವ ನನ್ನ ಗಂಡ. ಗಣಪಣ್ಣ. ನನ್ನ ಗಂಡ. ನಮೋ ನಮಃ. ಅಪ್ಪ, ಹಾ. ಅವ ಯಾರ? ಹಾ. ಕೆಂಗಣಿ, ಹಾ. ಕೊರೆದಾಳೆ, ಹಾ. ಬಿಟ್ಟ ಬಂಡೆ, ಹಾ. ಬೀಳ್ಕೊಡೋದ್ರತಿ. ಹಾ. ಅವನು ತಾಳೆ ಹಿಡಿದಿ ಅಂತಾರೆ. ಹೆಚ್ಚು ಕಡಿಮೆ ನಿನ್ನ ಹಾಗೆ ಇದ್ದಲ್ಲ ಅವನು. ಹಾಗಿದ್ದ ನೋಡಿ. ಹಾ. ಅವ ಬೇರೆ ಯಾರಲ್ಲ. ಯಾರವ? ವೀರಭದ್ರ ಎನ್ನುವಾಗ ಆತನ ಹೆಸರು. ಹೌದು, ಅದು ವೀರಭದ್ರ. ನನ್ನ ಮಗನೇ ಆತನು. ಓ ವೀರಭದ್ರ, ನಮೋ ನಮಃ. ಅವ ಯಾರಪ್ಪ? ಹಾ. ಎಲ್ಲ ಹಾಗೆ ಒಂದಲ್ಲ. ಹಾ. 1 2 3 4 5 ಆರು ತಲೆ. ಎಲ್ಲಕ್ಕಿಂತ ಹೆಚ್ಚಿರುವಂತಹ ತಲೆ ಉಂಟು. ಹಾ. ಮೂಗದಲ್ಲಿ ಹಾ. ಯಾಕೆ ಅವನಿಗೆ ಇರ್ಲಿ, ನಿನಗೆ ಸಮಸ್ಯೆ. ಯಾಕೆ ಹೆಚ್ಚಿರುವವನಿಗೆ? ಅವನು ನನ್ನ ಮಗನೇ. ಅವನು ಷಣ್ಮುಖ ಷಡಾನನ ಅಂತ ಹೆಸರು. ನಿನ್ನ ಅಣ್ಣ ನಮಸ್ಕಾರ ಮಾಡಿ. ಅವನು ಷಣ್ಮುಖ ಷಡಾನನ. ಹಾ. ಸುಬ್ಬಣ್ಣ. ಹಾ. ಸುಬ್ಬಣ್ಣ,
ನಮೋ ನಮಃ. ಅಪ್ಪ ಹಾ, ಇವರೆಲ್ಲ ಯಾರು? ಹರನ ಗಣಗಳು. ಓಹೋ, ಇವರೆಲ್ಲ ಹಗರಣಗಳೇ. ಹಗರಣ ಅಲ್ವ? ಮತ್ತೆ? ಹರನ ಗಣ. ಹೋಯ್. ಯಾವುದು ವ್ಯವಸ್ಥಿತವಾಗಿರ್ತದೋ ಹಾ, ಅದು ಹರನ ಗಣ. ವ್ಯವಸ್ಥೆ ತಪ್ಪಿದ್ರೆ ಹಗರಣಾಗಿ ಹೋಗ್ತದೆ. ಇವರೆಲ್ಲ ಹರಗಣಗಳು. ಹಾ, ಅವ ವೀರಭದ್ರ, ಹಾ, ಇವ ಗಣಪಣ್ಣ, ಹಾ. ಅವ ಸುಬ್ಬಣ್ಣ, ಹಾ. ಇವ ಬ್ರಂಗಿ, ಹಾ. ಇವ ಬ್ರಕುಟಿ, ಹಾ. ನಾನು. ನೋಡಿದ್ಯಾ ಎಷ್ಟು ಬುದ್ಧಿವಂತ ಇದ್ದಾನೆ. ಆಧುನಿಕ ಒಂದು ಹೇಳ್ಬೇಕು. ನಿನ್ನ ಮುಖ ನೋಡಿದ್ರೆ ನಿನ್ನಲ್ಲಿ ಹೇಳ್ಬೇಕು ಅಂತ ಅನಿಸುವುದೇ ಇಲ್ಲ. ನಾನೇ ಮತ್ತೆ ಭಕ್ತೋಸುರನೆಂಬ ಬೆದರಿಟ್ಟು ಯಾವತ್ತೆಲ್ಲ ವಿಜಯ ಮೌದೂಜಿಸುತ್ತ ಅರಸಿ ತಂದಿದ್ದೆಲೆಗೆ ಭಕ್ತವನು ದಾಸನಾಗಿರುವುದಿರದೆ ಮಿಕ್ಕವರ ತೆರೆನೆಂದ ಭಸ್ಮದಿಂದ ಹುಟ್ಟಿದ್ದಾನೆ. ಭೀಕರಾಕೃತಿ ರಾಕ್ಷಸಿ ಸ್ವಭಾವವನ್ನು ಹೊಂದಿದ್ದಾನೆ. ಹಾಗಾಗಿ ಇದನ್ನು ಭಸ್ಮಾಸುರ ಅಂತ ಹೆಸರಿಟ್ಟರೆ ಹೇಗೆ? ಮಗನೇ, ನಿನ್ನ ಹೆಸರು ಭಸ್ಮಾಸುರ ಎನ್ನುವುದಾಗಿ. ನನ್ನ ಹೆಸರು ಹಾ, ಭಸ್ಮಾಸುರ. 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 ಏನಪ್ಪ ಯಾವಾಗ ನೋಡ್ತಾ ಇದ್ದೇನೆ. ಹಾ, ಇವರೆಲ್ಲ ಕುಳಿತಲ್ಲೇ ಇದ್ದಾರೆ. ಹಾ. ಕೆಲವರೆಲ್ಲ ಪಿಡಿ ನೋಡ್ತಾ ಇದ್ದಾರೆ. ಹಾ. ಕೆಲವರೆಲ್ಲ ಎದ್ದು ತಿರುಗುತ್ತಾ ಇದ್ದಾರೆ. ಹಾ. ಕೆಲವರೆಲ್ಲ ಎದ್ದು ಹೋಗುವುದಕ್ಕೆ ನೋಡ್ತಾ ಇದ್ದಾರೆ. ಹಾ. ಯಾಕಪ್ಪ ಇವರೆಲ್ಲ ಹೀಗೆ? ಇನ್ನು ಕೆಲವರೆಲ್ಲ ಬರ್ತಾ ಇದ್ದಾರೆ. ಬದು ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಹೋಗ್ತಾ ಇದ್ದವರು ಯಾಕೆ? ಯಾಕೆ ಹೋಗುತ್ತಾ ಇದ್ದಾರೆ? ಅವರು ಕೆಲಸವನ್ನು ಮುಗಿಸಿ ಹೋಗ್ತಾ ಇದ್ದಾರೆ. ಬರುವವರು ಕೆಲಸ ಮುಗಿಸಿ ವಿಶ್ರಾಂತಿಗಾಗಿ ಬಂದಿದ್ದಾರೆ. ಇಲ್ಲಿ ಕೆಲವು ಕುಳಿತವರು ಕುಳಿತಲ್ಲಿಯೇ ತೂಕಡಿಸ್ತಾ ಇದ್ದಾರೆ. ಹಾ. ಯಾಕೆ? ಯಾಕೆ? ಆಯಾಸದಿಂದ ಬಂದವರು ಹಾ. ಕ್ಷಣ ಕಾಲ ವಿಶ್ರಾಂತಿ ಪಡಿತಾ ಇದ್ದಾರೆ. ಇನ್ನು ಕೆಲವರು ಅತ್ಯಂತ ಇದ್ದಿದ್ದಂತ ಹೋಗ್ತಾ ಅವರೆಲ್ಲ ಇದ್ದಾರೆ. ಅವರ ಕೆಲಸದಲ್ಲಿ ನಿರತರಾಗಿದ್ದಾರೆ. ಹಾಗಾದ್ರೆ ನಮಗೆ ಹೇಗೆ ನನ್ನ ಮಗ ಹೇಗೆ? ಹಾ, ನೀನು ಮೆಚ್ಚಲೇಬೇಕು ಆಗಿದ್ದಾನೆ. ಪ್ರಪಂಚದಲ್ಲಿ ಎಲ್ಲ ತಂದೆ ತಾಯಿಯರು ಮಗ ಕೆಲಸ ಮಾಡುವುದಿಲ್ಲ ಸರಿಯಾಗಿ, ಒಂದು ದಾರಿ ಬರಲಿಲ್ಲ ನಮ್ಮನ್ನು ಪ್ರಾರ್ಥಿಸ್ತಾನೆ. ಹೌದಾ? ನಮ್ಮ ಮಗ ಹೇಗೆ ನೋಡು, ನನ್ನ ಕೆಲಸ ಏನು ಅಂತ ಕೇಳ್ತಾರೆ. ಏನ್ ಕೊಡೋಣ ಕೆಲಸ? ಮಗನೇ, ತ್ರಿಕಾಲವೂ ನಾನು ಪರಮ ಭಕ್ತರ ಚಿತಾಭಸ್ಮವನ್ನು ಲೇಪಿಸಿಕೊಳ್ತೇನೆ. ಆ ಕಾರ್ಯವನ್ನು ನೀನು ಮಾಡಬೇಕು. ಇಂದಿನಿಂದ ಮೊದಲುಗೊಂಡು 3 ಕಾಲ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಕಾಲ ಭಸ್ಮವನ್ನು ತರಬೇಕು. ಶುಭವಾಗಲಿ ನಿನಗೆ. ಈಗಲೇ ಹೊಟ್ಟೆಪ್ಪ. ಅಭಿಮಂತ್ರಿಸಿದ ಭಸ್ಮ. ಹೌದು. ಎಲ್ಲ ಹಚ್ಕೊಳ್ಬೇಕು, ಅಲ್ಲೇ ಹಚ್ಕೊಳ್ಬೇಕು. ಹಾಗಾದ್ರೆ ಪಾದಕ್ಕೆಲ್ಲ ಲೇಪಿಸಿಕೊಳ್ತಾ ಇದ್ದೇನೆ. ಕೊನೆ ತ್ರಿಕೋಣದವನು. ಹಾ, ಕಾಲು ಹಲಸಾಗಿದೆ. ಹೋದ್ರಿಂದ ವಸ್ತುವನ್ನು ಲೇಪಿಸಿಕೊಂಡೆ. ಕೈಲಾಸಕ್ಕೆ ಬಂದ್ಮೇಲೆ ಸುತ್ತುವೆ. ಹೌದಾ? ಹಾ. ಮತ್ತು ಪ್ರತ್ಯೇಕ ಬೇಡ. ಅದು ಹಣೆಗೆ ಹಾ. ಮೈಗೆ ಮಾತ್ರ ಲೇಪಿಸಿಕೊಳ್ಳ. ಹಾಗಾದ್ರೆ ಹಣೆಗೆ ವಸ್ತು
ಹಾ. ಕಾಲಿಗೆ ನೀರು ಹಾಗೆಯಪ್ಪ. ಹಾ. ಈಗ ಬೇಕಾದಷ್ಟು ವಸ್ತುವನ್ನು ತಂದವ. ಮುಂದೆ ನನ್ನ ಕೆಲಸ. ಹತ್ತ ತೆಗೆದುಕೊಂಡು ಬರ್ಬೇಕು. ಹಾಗಾದ್ರೆ ವಸ್ತು ಹರುವುದೇ? ಒಳ್ಳೆಯದ. ಸುರರೆಲ್ಲರೂ ದಾರಿದ ಮನದಲ್ಲಿ, ಸುರರೆಲ್ಲರೂ ದಾರಿದ ಮನದಲ್ಲಿ ಬೆರೆಯುತ್ತಾ ಇರುತ್ತೀಯೋ, ಸಂಭ್ರಮದಲ್ಲಿ ಬೆರೆಯುತ್ತಾ ಇರುತ್ತೀಯೋ, ಬೆರೆಯಲಿ ವಿಪ್ರಮದತ್ತರಲ್ಲಿ ಕುಡಿಯಲಿರುತ್ತೀಯೋ. ಮಗನೇ ಬೂದಿ ಹೊರು, ಮಗನೇ ಭಸ್ಮತ. ಮೂರು ಹೊತ್ತು ಹಬ್ಬದ ಇದೆಯಲ್ಲ, ಎಷ್ಟು ಹೊತ್ತಿಗೆ ಭಸ್ಮ ತರುವುದೇ? ಅಪ್ಪ ಹಸಿವಾಗುತ್ತದೆ ಅಂತ ಹೇಳಿದ ಭಸ್ಮ ತರುವ ಸಂದರ್ಭದಲ್ಲಿ ಹೋಗಿ ಕೊಳೆತು ಹಣ್ಣು ತಿನ್ನು ಮಗನೇ, ಮರ ಹತ್ತುವುದಕ್ಕೆ ಹೋಗಬೇಡಪ್ಪ ಹೇಳುವುದು. ಅಲ್ಲ ಅಮ್ಮ ಬಾಯಾರಿಕೆ ಆಗುತ್ತದೆ ಮಗನೇ, ಹರಿ ನೀರು ಕುಡಿಲಿಕ್ಕೆ ಹೋಗಬೇಡ, ಹಾ. ಎಲ್ಲಾದ್ರೂ ನಿಂತು ಕೆಂಪು ನೀರೇ ಕುಡಿ ಅಂತ ಅಮ್ಮ ಹೇಳಿದ್ದಾರೆ. ಹೌದು ಇನ್ನು ಬರಗುವುದಕ್ಕೆ ಹಾ ಎಲ್ಲಾದ್ರೂ ಕಾದು ಬಂಡೆ. ಹೌದು ಯಾಕೆ ಅಂತ ಪ್ರಶ್ನಿಸಿದ್ರೆ ಹಾ ಕರ್ತವ್ಯ ಜಾಗೃತಿ ಆಗುವುದಕ್ಕೂ ಬಿಸಿ ಬಂಡೆ ಇರ್ತಾರೆ. ಹೌದು ಈ ನಮ್ಮ ಅಪ್ಪ ಮಾತ್ರ ನಮ್ಮ ಅಮ್ಮನ ಜೊತೆಯಲ್ಲಿ, ಹಾ ಈ ಮಗ 3 ಹೊತ್ತು ದುಡಿಯುವುದು, ನಿಜಕ್ಕೂ ಇಲ್ಲಿ ಕೂತು ಸುಖ ಪಡುವುದು ನಮ್ಮ ಅಪ್ಪ. ಯಾಕಿಂತ ತಾರತಮ್ಯ? ಹಾ ಇದೆಲ್ಲವನ್ನು ಮರೆಯುವುದಕ್ಕಾಗಿ ಸ್ವಲ್ಪ ಸುರಪುರದತ್ತ ಹೋದ್ರೆ ಹಾ ಸುರರೆಲ್ಲರೂ ತಾವರ್ಗ ಸಂಭ್ರಮದಲ್ಲಿ ಮೆರೆಯುತ್ತಾ ಇದ್ದಾರೆ. ಆ ನಮ್ಮನ್ನು ಕಂಡು ಲಕ್ಷ್ಯವೇ ಕೊಡುವುದಿಲ್ಲ. ಒಂದು ರೀತಿ ತಾತ್ಸಾರ ಭಾವನೆ. ಹ್ಮ್. ಇನ್ನು ಮೂಲಕಕ್ಕೆ ಹೋದರೆ ಹಾ. ಎಲ್ಲವರನ್ನ ಭೀಕರ ಕೃತಿಯನ್ನ ಕಂಡು ಭಯಪಡುತ್ತಾ ಇದ್ದಾರೆ. ನೇರ ಕೆಳಗಿಳಿದೆ, ಆ ಕೆಳಗೆ ನೋಡಬೇಕು ಸ್ವಾಮಿ. ನಮ್ಮ ಪ್ರವೇಶ ಆದದ್ದೇ ತಡ. ಆ ಹೋ ಹೋ ಹೋ, ಬನ್ನಿ 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 ಬನ್ನಿ. ಎಂತಹ ಆದರಾತಿಥ್ಯ. ಛೇ ಎಲ್ಲ ನೋಡಿ ನಮ್ಮ ಜಾತಿಯವರು ಹಾಗೇ ಇದ್ದಾರೆ. ಹೌದು ಒಳ್ಳೆ ಮಾನ್ಯತೆ. ಹೌದಾದ್ರೆ ನಮ್ಮ ಅಣ್ಣಂದಿರೆಲ್ಲರೂ ಪ್ರಪಂಚದಲ್ಲಿ ಪೂಜೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆ ನನಗೆ ಮಾತ್ರ ಈ ತಾತ್ಸಾರ ಭಾವನೆ. ದೇವಗಳಲ್ಲಿ ಹೋದ್ರಿಂದ ಸಡ್ಡೆಯ ಭಾವನೆ. ಹೋಗೋದ್ರೆ ಈ ಭೇದ ಯಾಕೆ? ಯಾಕೆ ಅಪ್ಪ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ? ಹಾಗಾದ್ರೆ ಅಪ್ಪ ಏನೋ ಒಂದು ಕೆಟ್ಟರು ಮಾಡ್ತಾ ಇದ್ದಾನೆ. ಹೌದು ನಮ್ಮ ಕಂಡ್ರೆ ಇಂತಹ ತಾತ್ಸಾರ ಮಾಡುವ ಅಪ್ಪನಿಗೆ ತಕ್ಕುದಾದಂತಹ ಮತ್ತೊಂದು ದಾರಿಯಲೇಬೇಕು. ಹೋಗುತ್ತೇನೆ ಇವತ್ತು ಹೇಗೆ ಹೇಗೆ ನಾಟಕ ಮಾಡುತ್ತಾ ಹೋಗುತ್ತೇನೆ. ನಾಟಕ ಆ ಹಾ. ಅಪ್ಪನ ವಂಚಿಸಲಕ್ಕಾಗಿ ನಾಟಕ. ನಮ್ಮ ತರ ಅಪ್ಪ ಭಸ್ಮ ಸಿಗಲಿಲ್ಲ ಅಂತದ್ದು ನಾಟಕ ಆಡುತ್ತೇನೆ. ನಂಬಬೇಕಲ್ಲ, ನಂಬಬೇಕು ಅಂತ ಅದ್ರ ಕಣ್ಣೀರು ಹಾಕಬೇಕು. ಕಣ್ಣೀರು ಆ ಅದು ಬರ್ತದ ನೀವು ಅದರ ಕಣ್ಣೀರು ಹಾಕಿದವರೇ ಅಲ್ಲ. ಹಾ. ಹಾಗಾದ್ರೆ ಕಣ್ಣೀರು ಬರ್ಬೇಕಂತ ಅದು ಏನ್ ಮಾಡ್ಬೇಕು? ಏನ್ ಮಾಡ್ತೀರಿ? ಹೀಗೆ ಮಾಡು. ಹೇಗೆ ಕಣ್ಣೀರು ಹಾಕೋದು ನೀವು, ಹಾ ಹೇಳುವುದು ನಾನು. ಅದು ಒಪ್ಪುದಿಲ್ಲ ಅಪ್ಪ ಒಪ್ಪುವುದಿಲ್ಲ. ಇಲ್ಲ ಇಲ್ಲ ಅಪ್ಪ ನಂಬಬೇಕು ಅಂತಾದ್ರೆ ನೀವೇ ಕಣ್ಣೀರು ಹಾಕ್ತೀರಿ. ಹೀಗೆ ಮಾಡಿದ್ರೆ ಹೊಡಿತು. ಹ್ಮ್ ಇದೆಲ್ಲ ಕೈ ಬೆರಳು. ಆ ಈ ಕೈ ಬೆರಳಿಂದ ಒಳಿತ ಕೊನೆಗೊಳಿಗೆ ಸಾಗಿಬಿಟ್ಟರು. ಇಷ್ಟ ಆಗ್ಬೋದು. ಎಲೆ ಮಗನೇ ಮಗವ್ಯಾಕೆ ಕಂದಿದೆ, ಎಲೆ ಮಗನೇ ಮಗವ್ಯಾಕೆ ಕಂದಿದೆ, ಸಿಲುಕದಿದೆ ಭಸ್ಮ ಬಿಂದಿಗೆ, ನಲಿ ನಲಿದು ಬರುತ್ತಿರುವ ರೀತಿಗೆ ಮಲಿನಗೊಂಡಿರುವುದೇಕೆ, ನಲಿ ನಲಿದು ಬರುತ್ತಿರುವ ರೀತಿಗೆ ಮಲಿನಗೊಂಡಿರುವುದೇಕೆ ಮಗನೇ. ಲಾಲಿಸು ದೇವರ ದೇವ ಸಂಜೀವನ, ಲಾಲಿಸು ದೇವರ ದೇವ ಸಂಜೀವನ.
ಶೋಧಿಸಿದೆ ಪರಮ ಭಕ್ತರ ಭಸ್ಮ ದೊರಕಲಿಲ್ಲ ನನಗೆ ಲಾಲಿಸು ದೇವರ ದೇವ ನಿನ್ನ ಮಾತಿನಂತೆ ಪ್ರತಿನಿತ್ಯವೂ ಭಸ್ಮವನ್ನು ತಂದುಕೊಡುತ್ತಾ ಇದ್ದವನು ನಾನು. ಆದರೆ ಇದು ಹಾಗಲ್ಲಪ್ಪ. ಎರಡೇಳು ಜನ ಸ್ಮಶಾನವನ್ನು ಶೋಧಿಸಿದರು, ನಿನ್ನ ಪರಮತ್ತು ಯಾರು ಸಾಯಲಿಲ್ಲ, ಭಸ್ಮ ಸಿಗಲಿಲ್ಲ ಎಂದು ನಿನಗೆ ಭಸ್ಮವನ್ನು ತಂದುಕೊಡುವುದಕ್ಕೆ ನನ್ನಿಂದ ಆಗಲೇ ಹೋಯಿತು. ಒಂದು ತೀರ್ಮಾನವನ್ನು ಮಾಡಿ ಬಂದವರು ನಾನಿದ್ದೇನಪ್ಪ. ಹರಳವನ್ನೇ ತಿಳಿಸುವ ಸಂಕಲ್ಪ ಮಾಡಿದ್ದೇನೆ. ಇದಕ್ಕೆ ಕೊಡಪ್ಪ ಅಂದೆ. ನೀನು ಸಾಯುವುದು ಬೇಡ. ನಿನಗೆ ಏನು ವರ ಬೇಕು ಕೇಳು, ನಾನು ಕೊಡ್ತೀನಪ್ಪ. ನೀನು ವರವನ್ನು ಕೊಡುವುದೇ ಹೋಗುವಂತಾದ್ರೆ ಯಾವ ಕಾಲಕ್ಕೂ ಭಸ್ಮದ ಕೊರತೆ ಆಗಕೂಡದು. ಅಂತಹ ವರವನ್ನೇ ಕೇಳುತ್ತೇನಪ್ಪ. ಅವರ ಶಿರತೆಯನ್ನ ಕನವನ್ನಾಗಿರುತ್ತೇನು. ಅಂತವರು ಘೋರರ ಉರಿದು ಹೋಗುವಂತಹ ಕುರಿಯ ಹಸ್ತವನ್ನು ದಯಪಾಲಿಸಬೇಕು. ಖಂಡಿತ ಕೊಡ್ತೇನೆ. ಆದ್ರೆ ಒಂದು ಮಾತು, ಏನಪ್ಪ? ಲೋಕದಲ್ಲಿ ಗೋಬ್ರಾಹ್ಮಣರನ್ನ ಕೈಲಾಗದೆ ಇರುವವರನ್ನು ಯಾವ ಕಾರಣಕ್ಕೂ ಹಿಂಸಿಸಬೇಡ. ಒಳ್ಳೆಯದಾಗಲಿ. ಆದ್ರೆ ಇದು ವರವನ್ನು ಕೊಡ್ತಾ ಇದ್ದೇನೆ. ಅನರ ಹಸ್ತ ಬೇಡದ್ದಕ್ಕೆ ಉಪಯೋಗಿಸಿದ ನಿನಗೆ ಬೇಡದ್ದಾದಿತ್ತು. ಎಚ್ಚರಿಕೆ.
ಗರುಡ ಗಮನ ತಾನು ಮೆರೆವ ವೈಕುಂಠಾದಿ ಪಂಚಮಿ ಭಕ್ತರ ಪೊರೆಯುತ್ತ ತಾನಿರಲು ಮುಂತಾದ ಸುವಸ್ತುಗಳು ದೊರೆತಿದೆ. ಅಂತಹ ಸಮುದ್ರದಲ್ಲಿ ಸ್ಥಿತಿಯನ್ನು ಕಾಯ್ದುಕೊಳ್ಳಲು ನಾನು ಯೋಗದಿದ್ರೆಯಲ್ಲಿ ಇದ್ದೇನೆ. ನಮ್ಮಿಂದ ನಿಯೋಜಿತರಾದ ಮುಂಗಾರು ದೇವತೆಗಳಿಗೆ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದರು. ನಯಗಾರಿಕ ಶಿವನಿಗೆ ಆಸುರಿ ಪ್ರವೃತ್ತಿ ಉಳ್ಳ ಒಬ್ಬ ಮಗ ಹುಟ್ಟಿದ್ದಾರಂತೆ. ಲೋಕ ಕಂಟಕನಾಗಿ ಮುರಿಯುತ್ತಿದ್ದಾರಂತೆ. ಅದೇನಂತ ನೋಡಬೇಕಲ್ಲ. ಅವನಿಗೆ ಭಸ್ಮಾಸುರ ಅಂತ ಹೆಸರಿಟ್ಟೆ. ನೀನು ಯೋಚನೆ ಮಾಡದೆ ಆತನಿಗೆ ಉರಿಯ ಹಸ್ತವನ್ನು ಕೊಟ್ಟೆ. ಆದರೆ ನೀನು ಅವನಿಗೆ ಸರಿಯಾದ ವಿದ್ಯೆಯನ್ನು ಹೇಳಿಕೊಡಲಿಲ್ಲ. ಹೌದು, ಏಕೇನಾಪಿ ಸುಪುತ್ರೇಣ ವಿದ್ಯಾಯುಕ್ತೇನ ಸಾಧುನ ಆಹ್ಲಾದಿತ ಮೃದುಲಂಸಂತೋ ಯಥಾ ಚಂದ್ರೇಣ ಶರ್ವರಿ. ಹೇಗೆ ಚಂದ್ರನಿಂದ ರಾತ್ರಿ ಬೆಳಗಾಗುತ್ತದೋ ಹಾಗೆಯೇ ಒಬ್ಬ ವಿದ್ಯಾವಂತ ಮಗನಿಂದ ಕುಲವೇ ಸಂತುಷ್ಟಿಯಾಗುತ್ತದೆ. ಹಾಗಾಗಿ ನೀನು ಅವನಿಗೆ ಸರಿಯಾದ ವಿದ್ಯೆಯನ್ನು ಹೇಳಿಕೊಡಲಿಲ್ಲ. ಅದರ ಪರಿಣಾಮ ಏನಾಯ್ತು ಗೊತ್ತಾ? ಧರಣಿಯೊಳಗೆ ಇರುವ ವಿಪ್ರ ಮುನಿಗಳ ಮೇಲೆ, ಗೋವುಗಳ ಮೇಲೆ ಹಾಗೂ ಸ್ತ್ರೀಯರ ಮೇಲೆ ಉರಿಯ ಹಸ್ತವನ್ನು ನೀಡುತ್ತಾ ಬಂದ. ಅದೇ ನೀನು ಮಾಡಿದ ತಪ್ಪು. ಯಾಕೆ ಅಂದ್ರೆ ನೀನು ಅವನಿಗೆ ಬ್ರಾಹ್ಮಣರ ಮೇಲೆ ಬೇಡ ಆತ ಈ ಕೆಲಸವನ್ನು ಮಾಡುತ್ತಿದ್ದೇನೆ. ಅಷ್ಟೇ ಅಲ್ಲ, ಹೌದು, ನಿನ್ನೆ ಭೂಲೋಕ, ಇಂದು ಸ್ವರ್ಗಲೋಕ, ನಾಳೆ ವೈಕುಂಠಕ್ಕೂ ಬರುತ್ತಾನೆ. ನನ್ನ ಬಿಡು, ನಾನೇನಾದ್ರೂ ಉಪಾಯ ಮಾಡಿ ತಪ್ಪಿಸಿಕೊಳ್ಳುತ್ತೇನೆ. ಆತ ಇಲ್ಲಿಗೂ ಬಂದು ನಿನ್ನ ಕೈಯ ಮೇಲೂ ಕೈಯಿಡುತ್ತಾನೆ. ಆಗ ನೀನೇನು ಮಾಡುತ್ತೀಯಾ? ಗುಣದಲ್ಲಿ ಕನಲ
ಬದುಕ್ತೀಯ ಇಲ್ಲದಿಂದ ತ್ರಿಶೂಲ ನಮ್ಮಪ್ಪ ಪ್ರತಿನಿತ್ಯ ಹೀಗಿರುವುದಲ್ಲ ಸರಿ ಇದ್ರಪ್ಪ ನಿನ್ನೆವರೆಗೆ ಇವತ್ತು ಅಪ್ಪನ ತಲೆ ಹಾಳಾಗಿ ಹೋಗಿದೆ ಯಾಕೆ ಅಪ್ಪನ ಮೈಯೆಲ್ಲ ಬಂಗಾರ ಕಿವಿ ಮಾತ್ರ ಹಿತ್ತಾಳೆ ಕಿವಿ ಮುಗಿದವರು ಯಾರು ಅಂತ ನೋಡಿದ್ರೆ ಅವ ಕೊಳ್ಳ ಮೊದಲನೇ ಹೇಳಿರ್ಬೇಕು ಆಮೇಲೆ ಗಡ್ಡ ಬಿಟ್ಟ ಮತ್ತೊಬ್ಬ ಕಿರೀಟ ಕಟ್ಕೊಂಡವ ಈ ಮೂವರ ಬಗ್ಗೆ ಚಿಂತೆ ಬೇಡಪ್ಪ ಈ ಮೂವರು ಎಲ್ಲ ಇರಲಿ ಅವರನ್ನ ಶೋಧಿಸಿ ನೀನ ಇಂಥ ಸಂದರ್ಭದಲ್ಲಿ ಈ ಅಪಾಸ್ಯ ಬೇಕಬಾ ನನ್ನನ್ನು ಓಡಿಸಿಕೊಂಡು ಬರ್ತಾ ಇದ್ದಾನೆ ಅದಕ್ಕೆ ಓಡಿ ಬರ್ತಿದ್ದೀಯಾ? ಏನು ಓಟ ಏನು ಓಟ ಓಡಿದ್ದು ಒಳ್ಳೇದಾಗಿದೆ ಅಲ್ವಾ ಓಡಿದ್ದು ಒಂದಾಗಿದೆ. ಒಳ್ಳೇದಾದ್ರಿಂದಲೇ ನಾನು ಬದುಕಿದ್ದಿದ್ದು ಇಲ್ಲಾಂದ್ರೆ ನನ್ನ ತಲೆ ಮೇಲೆ ಕೈ ಇಡ್ತಿದ್ದೆ ಈಗ ಮುಂದಿನ ಒಂದು ಉಪಕಾರ ಆಗ್ಬೇಕು ಏನು? ಹಳೆಯ ಕಥೆ ಎಲ್ಲ ಬಿಡು ಹ, ಹೊಸ ಕಥೆ ಶುರು ಮಾಡ್ಬೇಕು ಹ, ಭಸ್ಮಾಸುರನನ್ನ ಹ. ಕೊಲ್ಲುವುದಕ್ಕೆ ನೀನು ಮಾತ್ರ ಸಮರ್ಥ ಯಾಕೆ? ಯಾಕೆ ನಾವೆಲ್ಲ ಹೆಚ್ಚು ಮಾತಾಡ್ತೇವೆ ಹ, ನೀನು ಯಾವಾಗಲೂ ಸುಮ್ಮನೆ ಕುಳಿತುಕೊಂಡಿರ್ತೀಯ ಅಂತ ಏನೇನೋ ಯೋಚನೆ ಮಾಡ್ತಾ ಇರ್ತೀಯ ಬಾಯಿ ಬಿಟ್ಟು ಹೇಳು ಅಲ್ವಾ ಎಲ್ಲರೂ ಹೇಳ್ತಾರ ನಿನಗಲ್ವಾ ಹೌದು. ಸುಮ್ಮನೆ ಕುಳಿತಿರ್ತಾರೆ ಅಲ್ವಾ ಏನೇನೋ ಯೋಚನೆ ಮಾಡ್ತಾ ಇರ್ತೀಯ ಹ, ಯೋಚನೆ ಇದ್ದವರು ಮಾತ್ರ ಉಪಾಯದಿಂದ ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯ ಹೌದು. ಕೈ ಮುಗಿದು ಕೇಳ್ಕೊಳ್ತೀನಿ ಹ, ಏನಾದ್ರೂ ಮಾಡಿ ಅವನನ್ನು ಕೊಲ್ಲಬೇಕು ಅದನ್ನು ನಾನು ನೋಡ್ಬೇಕು ಅದು ನಿನಗೆ ರಕ್ಷಣೆ ಬೇಕು. ಹೌದು ಧನುಜನ ವಧಿಸಲೆಂದು ಧನುಜನ ವಧಿಸಲೆಂದು ಶ್ರೀಹರಿತಾನು ನೆನೆದನು ಯುಕ್ತಿಯೊಂದು ನೆನೆದನು ಯುಕ್ತಿಯೊಂದು ಶ್ರೀಹರಿತಾನು ನೆನೆದನು ಯುಕ್ತಿಯೊಂದು ನೆನೆದನು ಯುಕ್ತಿಯೊಂದು
ಆದಿತ್ಯ ವಟವೃಕ್ಷದ ರೂಪವನ್ನ ನಾನಲ್ಲಿ ನೋಡ್ತಾ ಇರ್ತೇನೆ. ನೀನು ಹೇಗೆ ಕೊಲ್ತೀಯ ಅನ್ನೋ ಕುತೂಹಲದಲ್ಲಿ ಇರ್ತೇನೆ. ಅನೇಕ ರಾಕ್ಷಸರನ್ನು ಕೊಲ್ಲಲು ಅನೇಕ ಅವತಾರವನ್ನು ಎತ್ತಿದ್ದೇವೆ. ಈ ದುರುಳನ್ನು ಕೊಲ್ಲಲು ಒಂದು ವೇಷ ಮಾಡಬೇಕಲ್ಲ. ಹೌದು, ಅದು ಮಾಡಲಿ. ಯಾವ್ದಾಗ್ಬೋದು ಇವತ್ತು? ಅದೇ ಮಂದರಾಯ ಮೋಹಿನಿ ಆನಂದದಿ ಗಳಿತಾಗಿದ ಪುರಿತ ಗಲಿಗುದ. ಮಂದರಾಯ ಮೋಹಿನಿ ಆನಂದದಿ ಬಂದಳಾಗ ಮೋಹಿನಿ ಬಂದಳಾಗ. थोड़ा डाउन करो इसको, थोड़ा, हाँ थोड़ा। डाउन करो, और भी डाउन, और भी डाउन करना है। इसको थोड़ा डाउन, इसको नीचे करना, उसको नीचे करूँगा। नहीं उधर नहीं, इसको बेंड कर देना, इसको कर देना। ये वाला है शायद। ठीक है। हाँ, थोड़ा थोड़ा सा ऊपर करो, थोड़ा राइट। हाँ ठीक है। थोड़ा सा लूज रख, इसे मिलाने के लिए लूज रखा है, थोड़ा सा नीचे वाला टाइट कर दे। चलो टाइट कर दे। ಸುಂದರ ರೂಪದಿ ಮಂದಗ ಮನದಿ ಮಂದ ಗಮನದಿ ಅಂದು ಏಳು ಜನ 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 ಜನರೇ ನೋತಲೆ ಜನರೇ ನೋತಲೆ ಬಂದಳು. अरे ठीक है सर, ये आज भी पता है अंदर कर ठीक है वो बोलता है थोड़ा सा तो उसके बाद এটা লাগিয়ে দিবেন আসলে ভিডিওটা যেখানে করবেন আইডা ভাবে এটাতে আমি হ্যাঁ এটা লাগিয়ে দিবেন লেন্স দিতে এটা কভার দিতে কভার ಬಂದಳ ಮೋಹಿನಿ ಬಂದಳ ಮೋಹಿನಿ ಆನಂದದಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪರಿಚಯ ನಮ್ಮ ಸಿಕ್ತಾ? ಈ ಕತೆ ಫೋಟೋ ಒಂದು ಚಂದದ ಹುಡುಗಿ ಅಂತ ಗೊತ್ತಾಯ್ತು. ಅಷ್ಟು ಗೊತ್ತಾಯ್ತಲ್ಲ, ಹುಡುಗಿ ಅಂತ ಗೊತ್ತಾಗೋದೇ ಬೇಕಿತ್ತು ಈಗ. ಹೌದಪ್ಪ, ಯಾರಂತ ಭಾವಿಸಿದ್ರಿ? ಯಾರು? ಗೊತ್ತಾಗ್ಲಿಲ್ಲ. ಇಲ್ಲ, ಇಲ್ಲ. ನಾನಿಲ್ಲಿ ಬರೋದಕ್ಕೆ ಮುಂಚೆ ಆ. ಯಾರ ಜೊತೆ ಮಾತನಾಡ್ತಾ ಇದ್ರಿ? ಶ್ರೀಮನ್ನಾರಾಯಣ. ಅವನೇ ಏನಾದ್ರು ಸ್ವಾಮಿ? ಓ, ಇದು ದೇವರ ವೇಷ. ಆ ದೇವ್ರ ವೇಷ ಅಲ್ಲ, ದೇವೇ ಇದು. ಹಾ, ಇದು ಈ ವೇಷ ಯಾರಿಗೆ ಮೋಸ ಮಾಡ್ಲಿಕ್ಕೆ? ಏನು ವೇಷ ಮಾಡುವವರೆಲ್ಲ ಮೋಸ ಮಾಡುವವರಾ? ಹಾಗಲ್ಲ, ನೀವು ಹಿಂದೂ ಕುರಿತು ಹಾಡುವವರೆಲ್ಲ ಮೋಸ ಮಾಡುವವರಲ್ಲ ಪ್ರಾಮಾಣಿಕರು. ಹಾಡು- ನಾವು ವೇಷ ಮಾಡ್ತೇವೆ, ಮೋಸ ಮಾಡುವವರು. ಹಾಡುವವರಿಗೆ ಭಾಗವತರು ಭಕ್ತರಲ್ಲಿ ಶ್ರೇಷ್ಠರು ನಾವು. ಹೌದಪ್ಪ, ನಂಬುತ್ತೇವೆ. ಹ್ಮ್. ಬರುವಾಗ ಹೇಳುವುದಲ್ವ, ಬಂದಳಾಗ ಮೋಹಿನಿ ಆನಂದದಿ ಅಂತ. ಹೌದು. ನೀವಿಲ್ಲದಿದ್ದರೆ ಬರ್ಲಿಕ್ಕೆ ಆಗುದಿಲ್ಲ ನಮಗೆ. ಹ್ಮ್. ಯಾರಿಗಾಗಿ ಮೋಸ ಮಾಡುವುದು? ಹ್ಮ್. ಹೌದಪ್ಪ, ಹ್ಮ್. ಈ ಬಾರಿ ಮೋಸ ಮಾಡ್ಲಿಕ್ಕೆ ವೇಷ ಮಾಡಿದ್ ನಾನು. ಹ್ಮ್. ಯಾರನ್ನ? ಯಾರನ್ನ? ಹುಟ್ಟಿದ್ದಾನಲ್ಲ ನನ್ನ ಭಾವನಿಗೊಬ್ಬ ಮಗ, ಆ. ಭಸ್ಮಾಸುರ ಎನ್ನುವವನು. ಆ. ಅವನನ್ನ ಮೋಸ ಮಾಡ್ಲಿಕ್ಕೆ. ಆ. ಹೌದಪ್ಪ, ಅಲ್ಲ ಹಸ್ತವನ್ನ ಪಡೆದು ಆ. ಸಿಕ್ಕ ಸಿಕ್ಕವ ಶಿರದ ಮೇಲೆ ಕೈ ನೀಡುವುದಕ್ಕೆ ಹೋಗ್ತಾ ಇದ್ದಾನೆ. ಹೌದಪ್ಪ. ನನ್ನ ಭಾವನನ್ನು ಬಿಡುವುದಿಲ್ಲ. ಹೌದಪ್ಪ. ನನ್ನನ್ನು ಬಿಟ್ಟಾನ, ನಿಮ್ಮನ್ನು ಬಿಟ್ಟಾನ. ಆ. ಇಲ್ಲ, ಯಾರನ್ನು ಬಿಡುವುದಿಲ್ಲ ಅವನು. ಆ. ಆ ದುರುಳನ ವಧೆಯಾಗಬೇಕು. ಆ. ಹಾಗಾಗಿಯೇ ಸರಿಯಾದ ರೂಪ ಯಾವುದು ಎನ್ನುವುದನ್ನು ಚಿಂತಿಸಿ ಆ. ಇದೇ ರೂಪವನ್ನು ನಾನು ಬಂದಿದ್ದೇನೆ. ಆ. ಈ ರೂಪ ಮಾಡುತ್ತೇನೆ ಹೊಸ್ತ ನಮಗೆ. ಅಲ್ಲ. ಅಲ್ವಪ್ಪ, ಮೊನ್ನೆ ಮಾಡಿದ್ದೇವೆ, ಇನ್ನಾರು ಎಷ್ಟು ಮಾಡ್ಲಿಕ್ಕೆ ಉಂಟು. ಹೌದಪ್ಪ. ಹಾ, ಇದೇ ರೂಪ ಸರಿಯಾದದ್ದು ಹೌದು. ಎನ್ನುವುದಾಗಿ ಮೋಹಿನಿಯ ರೂಪವನ್ನೇ ತಾಳ್ದು ಬಂದಿದ್ದೇನೆ.
ಆ. ನಿಮ್ಮ ಬಳಿ ಮಾತನಾಡ್ತಾ ನಿಂತ್ರೆ ಇಲ್ಲವಾ? ಅವರ ವಧೆ ಇಂದಿಗೆ ಆಗುವುದಿಲ್ಲ. ಆದಷ್ಟು ಬೇಗ ಮುಗಿಸ್ಬೇಕು. ಹಾಗಾಗಿ ಅವ ಈಶ್ವರನ ಅರಸಿಕೊಂಡು ಆ. ನನ್ನ ಕಡೆಗಾಗಿಯೇ ಬರ್ತಾ ಇದ್ದಾನೆ. ಪೂರ್ಕೆಯಲ್ಲಿ ಅವನ ಪೂರ್ಕೆ. ಕಡೆ ನಾನು ಸಾಗಿ ಹೋಗ್ತೇನೆ. ತರಿದಾಂ 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 ತರಿ. ಕಂಡನು ಬಲ್ಮಾಸುರನು ಮೋಹಿನಿಯನ್ನು ಕಂಡನು ಕಂಡನು ಭಸ್ಮಾಸುರನು ಮೋಹಿನಿಯನ್ನು ಕಂಡನು ಯಾರು ಬಿಡಿದೆ ನಾರಿ ವೈಯಾರೆ ಯಾರು 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 ನಾರಿ ವೈಯಾರಿ ನಾರಿ ವೈಯಾರಿ ನಾರಿ ವೈಯಾರಿ ಮನಸೂರೆಯಾಗಿದೆ ನಿನ್ನ ನೋಡಿ ಬಾರಿ ಮನಸೂರೆಯಾಗಿದೆ 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 ನಿನ್ನ ನೋಡಿ ಬಾರಿ ನಿನ್ನ ನೋಡಿ ಬಾರಿ ನಿನ್ನ ವರನಾರು ಪಿತನಾರು ಬೇಡುವಾಲೆ ನಿನ್ನ ವರನಾರು ಪಿತನಾರು ಬೇಡುವಾಲೆ ಯಾರು 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 ನಾರಿ ಯಾರೇ ಎಂಬುದಾಗಿ ನಮ್ಮೊಳಗಿದ್ದ ಶಂಕರನನ್ನ ಅರಸಿಯರ ಚಿತ್ರಗಳಿಗಾಗಿ ಬಂದವ ಒಮ್ಮೆ ನಮ್ಮೆಲೆ ಬೇಕಾದಂತಹ ಸಭೆಗೆ ತಟಸ್ಥಗೊಳಿಸುವ ಹಾಗೆ ಮಾಡಿಬಿಡುದು. ಒಬ್ಬ ಹಾಕಿದ್ರೆ ಯಾರಾಗಿರಬಹುದಿಕ್ಕೆ ಯಾರು 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 ಪ್ರಶ್ನಿಸುವುದಲ್ಲ, ಅವಳನ್ನೇ ಮಾತಾಡಿಸ್ತೇನೆ. ಹೆಸರು ಗೊತ್ತಿಲ್ಲ, ಆದರೂ ಮೇಲೆ ಕೆಳಗೆ ಕೆಳಗೆ ನೋಡುವಾಗ ನಾರಿ ಎನ್ನುವುದು ಸ್ಪಷ್ಟ, ನಾರಿ ಎನ್ನುವುದು ಸ್ಪಷ್ಟ. ಆದ್ದರಿಂದ ಓ ನಾರಿ, ಓ ವಯ್ಯಾರಿ,
ಮೆಟಲ್ ಸ್ಟೀಲ್ ಓ ಸೌಂದರ್ಯ ಗಣಿ ನನ್ನನ್ನ ಮಾತಾಡಿ. ಬಿತ್ತು ಮಾತಪ್ಪ ಮುತ್ತು ಅದನ್ನ ಎತ್ತು ಆಮೇಲೆ ಎತ್ತಿ ಎದೆಗೆ ಒತ್ತು ಆಮೇಲೆ ಹೀಗೆ ಮಾಡ್ತಾ ಇದ್ದೀನಿಲ್ಲ ಹೆಣ್ಣು ಹೊತ್ತು ಮತ್ತೆ ಮುಗಿಸುವುದಕ್ಕೆ ಹೊತ್ತು ಆದ್ರಿಂದ ಬಾರಿ ಯಾರು ನೀನು ಯಾಕಾಗಿ ಅವಳ ಎದುರುಗಾಡ್ತಾ ಮಾಡ್ತಾ ಇದೀಯಾ? ನಿನ್ನ ತಂದೆ ಯಾರು ನಿನ್ನ ತಾಯಿ ಯಾರು ಬಾಡಿ ನೀ ಅವನಿದ್ದಾಳ ಮದುವೆ ಆಗಿದೆಯಾ? ಮಗಳ ರಾಜನನ್ನು ಮದುವೆಯಾಗಿದ್ದಾನೆ. ಎಲ್ಲ ಒಂದು ಸರವಾಗಿ ಹೇಳ್ತೀಯೋ ನನ್ನ ಪ್ರಶ್ನೆ ಮಾಡೋದಕ್ಕೆ ಮೊದಲಾಗಿ ನೀನ್ಯಾರು? ಯಾರಯ್ಯ ಎನ್ನ ವಿಚಾರಿಸುತ್ತ ಯಾರಯ್ಯ ಯಾರಯ್ಯ ಎನ್ನ ವಿಚಾರಿಸುತ್ತ ಯಾರಯ್ಯ ಯಾರಯ್ಯ ಎನ್ನ ವಿಚಾರಿಸುತ್ತ ಎನ್ನ ವಿಚಾರಿಸುತ್ತ ಪರನಾರಿಯಳಾಡುವೆ ಬರಿದೆ ವ್ಯರ್ಥಾಯ್ ಪರನಾರಿಯಳಾಡುವೆ ಬರಿದೆ ಭ್ರಾಂತ ಬರಿದೆ ಭ್ರಾಂತಾಯ್ ಬರಿದೆ ಭ್ರಾಂತಾಯ್ ಯಾರಯ್ಯನ್ನ ವಿಚಾರಿಸುತ್ತ ಪರನಾರಿಯೊಳಾಡುವೆ ಬರಿದೆ ಭ್ರಾಂತಾಯ್ ಪರನಾರಿಯೊಳಾಡುವೆ ಬರಿದೆ ಭ್ರಾಂತಾಯ್ ಭ್ರಾಂತಾಯ್ ಪರನಾರಿಯೊಳಾಡುವೆ ಬರಿದೆ ಭ್ರಾಂತಾಯ್ ಸರಿ ಇಲ್ಲ ನಿನಗೆ ಸರಿಯಲ್ಲ ನಿನಗೆ ಈ ತೆರನ ಮಾತ ಈ ತೆರನ ಮಾತ ಈ ತೆರನ ಮಾತ ಈ ತೆರನ ಮಾತ ಯಾವ ಪುರವಯ್ಯ ನಿನ್ನ ಹೆಸರೇನುತ್ತಾಯ್ ಯಾವ ಪುರವಯ್ಯ ನಿನ್ನ ಯಾವ ಪುರವಯ್ಯ ನಿನ್ನ ಹೆಸರೇನುತ್ತಾಯ್ ಹೆಸರೇನುತ್ತಾಯ್ ಸರಿಯಲ್ಲ ನಿನಗೆ ಈ ತೆರನ ಮತ ಯಾವ ಪುರವಯ್ಯ ನಿನ್ನ ಬೆಸರೇನೆನುತ್ತಾಯ್ ಯಾವ ಪುರವಯ್ಯ ನಿನ್ನ ಬೆಸರ್ ಏನೆನುತ್ತಾಯ್ ಸರಿಯಲ್ಲ ನಿನಗೆ ಈ ತೆರನ ಮಾತ ಈ ತೆರನ ಮಾತ ಈ ತೆರನ ಮಾತ ಯಾವ ಪುರವಯ್ಯ ನಿನ್ನ ಬೆಸರೇನೆನುತ್ತಾಯ್ ಯಾವ ಪುರವಯ್ಯ ನಿನ್ನ ಬೆಸರೇನೆನುತ್ತಾಯ್
ಹೆಸರು ಯಾರೇನು ಹಾ ಬಹಳ ಅಪರೂಪದ ಹೆಸರು ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಏನು? ನಿನ್ನ ಹೆಸರು ಇದಲ್ಲ ಓ, ಅದಲ್ವಾ ನನ್ನ ಹೆಸರು? ಹಾ, ನನ್ನ ಹೆಸರು ಹಾ ಇದು ಅದು ಅಲ್ವಾ? ಆ, ಹಾ, 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 ಎಂತಹ ಹೆಸರು ಎಂತಹ ಹೆಸರು ಎಂತಹ ಹೆಸರು? ಎಂತ ಹೇಳಿದೆಯೇ ಗೊತ್ತಾಗಲ್ವಾ? ನನ್ನ ಹೆಸರು ನಿನ್ನ ಹೆಸರು ಮೋಹಿನಿ. ನಿನ್ನ ಹೆಸರು ಮೋಹಿನಿ. ಮೋಹಿನಿ ಮೋಹಿನಿ. ನಾನು ಮೋಹಿನಿ ಅಂತ ಹೇಳ್ಕೊಳ್ತೀನಿ. ಹೆಸರು ಕೇಳುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು ಹಾ. ಓ ಮೋಹಿನಿ ಓ, ಜಾಣೆ ಶಿರೋಮಣಿ ಬಾ ಮೋಹಿನಿ ಜಾಣೆ ಶಿರೋಮಣಿ ಬಾ ಜಾಣೆ ಶಿರೋಮಣಿ ಬಾ ಜಾಣೆ ಶಿರೋಮಣಿ ಬಾ ಮೋಹಿನಿ ಜಾಣೆ ಶಿರೋಮಣಿ ಬಾ ಜಾಣೆ ಶಿರೋಮಣಿ ಬಾ 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 ಜಾಣೆ ಶಿರೋಮಣಿ ಬಾ 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 ಜಾಣೆ ಶಿರೋಮಣಿ ಬಾ ಮೋಹಿನಿ ಬಾ ಜಾಣೆ ಶಿರೋಮಣಿ ಬಾ ಮೋಹಿನಿ ಬಾ ಜಾಣೆ ಶಿರೋಮಣಿ ಬಾ ನಾರಿಯರೊಳಗೆ ಗಾಳೆನು ನಿನಗೆ ನಾರಿಯರೊಳಗೆ ಗಾಳೆನು ನಿನಗೆ ನಾರಿಯರ ವೈಯಾರಿಯರ ನಾರಿಯರ ವೈಯಾರಿಯರ ನಾರಿಯರ ವೈಯಾರಿಯರ ಜಾಣೆ ಶಿರೋಮಣಿ ಬಾ ಮೋಹಿನಿ ಬಾ ಜಾಣೆ ಶಿರೋಮಣಿ ಬಾ ಮೋಹಿನಿ ಬಾ ಜಾಣೆ ಶಿರೋಮಣಿ ಬಾ ಜಾಣೆ ಶಿರೋಮಣಿ ಬಾ ಬಾ ನೀವು ಹಾಗೆ ಹೇಳ್ಬೋದು, ನಾನು ಬರುವುದಿಲ್ಲ. ಬಾ, 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 ಬಾ. ಇದೇನು ಗಲಾಟೆ ಆಯ್ತಾ ಇದೆಯಲ್ಲ ಇಷ್ಟೊತ್ತಿನ? ಓ ಜಾಣೆ ಶಿರೋಮಣಿ ಹಾ, ನೇರ ನಡಲಿನ ಹೌದಾ? ಹಸಿ ಗೋಡೆ ಮೇಲೆ ಹಳ್ಳಿಟ್ಟ ಹಾಗೆ ಮತ್ತೆ ಹಾಗೆ ನೇರ ದಿಟ್ಟ ನಿರಂತ ಇಪ್ಪತ್ನಾಲ್ಕು ಕುಣಿಸು ಹೇಳ? ಅದರೇ ಇಲ್ವಾ? ನೇರವಾಗಿ ಮಾತನ್ನು ಹೇಳ್ತೇನೆ ಹಾ, ಈಗ ನಿನ್ನ ತುಂಬ ಲಾವಣ್ಯವನ್ನು ಕಂಡು ಹಾ. ಸಂಪೂರ್ಣವಾಗಿ ಸೋತವರಿದ್ದೇನೆ ಸೋತ್ಬಿಟ್ಯಾ? ಏನು? ಓ, ಓ, ಈಗ ನಿಮಗೆ ಸೋತಿದ್ದೇನೆ ಆ, ನನ್ನ ಒಳಗಿದ್ದೇನೆ ನಿನ್ನ ಮಾಡ್ಬೇಕಾ? ಓ, ನನ್ನ ಒಳಗಿದ್ಯಾ ಆಗಬಹುದಿತ್ತು, ಆದ್ರೆ ಮಾರ ಸುಂದರ ಕೇಳು ಶ್ರೇಷ್ಠ ವೀವಟ ವೃಕ್ಷ ಮಾರ ಸುಂದರ ಕೇಳು ಮಾರ ಸುಂದರ ಕೇಳು ಮಾರ ಸುಂದರ ಕೇಳು ಶ್ರೇಷ್ಠ ವೀವಟ ವೃಕ್ಷ ತೋರುವುದು ಅದರೊಳಗೆ ವಟ ವೃಕ್ಷ ತೋರುವುದು ಅದರೊಳಗೆ ಆರಾಧ್ಯ ಕುಲದೇವಿ ಐಕ್ಯವಾಗಿ ಹೇಳಲ್ಲಿ ಆರಾಧ್ಯ ಕುಲದೇವಿ ಆರಾಧ್ಯ ಕುಲದೇವಿ ಐಕ್ಯವಾಗಿ ಹೇಳಲ್ಲಿ ಹರಕೆಯೊಂದಿರುವುದು ಕೇಳು ಸುಂದರ ಕೇಳು ಹರಕೆಯೊಂದಿರುವುದು ಕೇಳು ಆರಾಧ್ಯ ಕುಲದೇವಿ ಐಕ್ಯವಾಗಿ ಹೇಳಲ್ಲಿ ಹರಕೆಯೊಂದಿರುವುದು ಕೇಳು ಸುಂದರ ಕೇಳು ಹರಕೆಯೊಂದಿರುವುದು ಕೇಳು ಸುಂದರನೇ
ಆಯ್ತಾ? ಅಲ್ಲ ತಡ ಎಲ್ಲ ಆಗ್ಲಿಲ್ಲ. ಒಂದ್ ಸಮಸ್ಯೆ ಉಂಟೀಗ. ಅಲ್ಲ ಇದ್ದದ್ದು ಹೆಚ್ಚಾಯ್ತಾ? ಅಲ್ಲವಾ ಸಮಸ್ಯೆ. ಸಮಸ್ಯೆ ಇರಲಿ, ಹಾ. ಮದುವೆ ಆದ ನಂತರದಲ್ಲಿ ಸಮಸ್ಯೆಯನ್ನು ಬಗೆಹರಿಸಲಾಗು. ಮದುವೆ ಆಗುವುದಕ್ಕೆ ಸಮಸ್ಯೆ, ನೀ ಮದುವೆ ಅನ್ನೋ ಸಮಸ್ಯೆ ಬಗೆಹರಿಸುದು ಬೇಡ ಬೇಡ. ಮದುವೆ ಆಗುವುದಕ್ಕೆ ಸಮಸ್ಯೆಯೋ? ಹೌದು. ಎಲ್ಲಿಂದ ಸಮಸ್ಯೆ? ಓ ಅಲ್ಲಿ ನೋಡು. ಯಾರಿಂದ ಸಮಸ್ಯೆ? ಅಲ್ಲಿ. ಯಾವಾಗಿಂದ ಏನಾಯ್ತು? ಓ ಅಲ್ಲಿ ನೋಡ, ದೂರದಲ್ಲೊಂದು ವಟವೃಕ್ಷ ಕಾಣ್ತಾ ಉಂಟಾ? ವೃಕ್ಷವ? ವಟವೃಕ್ಷ. ಆ ವಟವೃಕ್ಷ ಆ. ಅದು ಆ. ಮುಗಿಯ ವಟವೃಕ್ಷವನ್ನು ಅದು ಮದುವೆ ಅಲ್ಲಿಗೆ ಮುಗೀತು. ನೀನು ವಟವೃಕ್ಷವನ್ನು ತಂದ್ರೆ ಅದು ಯಾಕೆ? ಅಲ್ವಾ, ಆ ವಟವೃಕ್ಷದಲ್ಲಿ ನನ್ನ ಆರಾಧ್ಯ ದೇವಿ ಇದ್ದಾಳೆ, ಹಾ. ಕುಲದೇವಿ ಇದ್ದಾಳೆ. ನಾನು ಅನಾಥಳು, ಅಪ್ಪ ಅಮ್ಮ ಯಾರು ಇಲ್ಲ. ಸುರೇಲ್ಲ ನನ್ನ ಸಾಕಿ ಬೆಳೆಸಿದ್ದು. ಹೌದಪ್ಪ, ಹಾಗಾದ್ರೆ ಇದೆಲ್ಲ ಇದೆಲ್ಲ ಅವರದೇ ಕೊಡುಗೆ. ಓ ಇದೆಲ್ಲ ಊರಿನವರು ಕೊಟ್ಟಿಯೋ? ಅವರವರದೇ ಕೊಡುಗೆ. ಸ್ವಂತದ್ದು ಯಾವುದೂ ಇಲ್ವೋ? ಅಲ್ಲಪ್ಪ, ಅವರ ಆರೈಕೆಯಲ್ಲೇ ಬೆಳೆದವಳು ನಾನು. ಆಗಲಿ ಸಂತೋಷ. ಹೆಸರು ಹೇಳಿದ್ರಲ್ಲ ಮೋಹಿನಿ ಎಂಬುದಾಗಿ. ನನ್ನದೊಂದು ಚಿಕ್ಕದಾದ ಹರಕೆ ಉಂಟು. ಯಾವ ಹರಕೆ? ನಾನು ಯಾರನ್ನ ಮದುವೆ ಆಗುತ್ತೇನೋ ಹಾ. ಅವನು ನನ್ನನ್ನ ನಾಟ್ಯ ಸ್ಪರ್ಧೆಯಲ್ಲಿ ಸೋಲಿಸಬೇಕು. ನಾಟ್ಯ ಹಾ. ನಾಟ್ಯ ನಾಟ್ಯ ಹಾ. ಹಾ. ಹೋಗು ಅಂತ ಹೇಳಿದ್ಯಾ? ನಟ ಭಯಂಕರ ಗೌರಿ ಶಂಕರ ರಾಮನು ಹಾ. ಎಂತೆಂತ ನಾಟ್ಯ ಎಲ್ಲ ಮಾಡಿಬಿಟ್ಟವು. ಎಂತೆಂತ ನಾಟ್ಯ ಅಲ್ಲ, ನಾನು ಮಾಡುವ ನಾಟ್ಯ ಮಾಡ್ಬೇಕು. ಎಲ್ಲೆಲ್ಲ ನಾಟ್ಯ ಮಾಡಿದವರು ಯಾವ್ದು ಬೇರೆ ನಾಟ್ಯ ಮಾಡಿದವರು. ಯಾವ್ದು ಬೇರೆ ಬೇಡ. ಇಲ್ಲಿ ಆ ವಟವೃಕ್ಷದ ಬಳಿಯಲ್ಲಿ ಹೋಗ್ಬೇಕು. ನಾಟ್ಯ ಅಲ್ಲಿ ಹೋಗು. ನಾಟ್ಯದ ಮಾರ್ಗ ಇದೆ. ಹಾ, ನೋಡುವ ಎಲ್ಲ ನೋಡು. ಆದಿಪೂಜಿತ ಗಣಪಗೊಂದಿಸಿ ಆದಿಪೂಜಿತ ಗಣಪಗೊಂದಿಸಿ ಅವ ಅಲ್ಲಿ ಎಲ್ಲಿ ಹೋದ್ನೋ ಏನೋ ರೀತಿ ಅವ್ನು ಕೈಲಾಸದಲ್ಲ ಇದ್ದ. ಅವ ಎಲ್ಲಾದ್ರೂ ಇರ್ಲಿ, ಇಲ್ಲಿಂದಲೇ ವಂದನೆ ಮಾಡೋಣ ಬಾ. ಆ ಗಣಪಟ್ಟು ಅವಳು ಹೇಳ್ತಾ ಇದ್ದಾಳೆ ನೀ ಸರಿಯಾಗಿ ಮಾಡ್ಬೇಕು ಬಿಡ್ತು. ಆದಿಪೂಜಿತ ಗಣಪಗೊಂದಿಸಿ ಆದಿಪೂಜಿತ ಗಣಪಗೊಂದಿಸಿ ಮೋದದಿವು ನಟರಾಜನನು ತಾರಿಸಿ ನಾನು ಹೋಗ್ತೇನೆ. ಮೋದದಿವು ನಟರಾಜನನು ತಾಸ್ಮರಿಸಿ ಮೂಜಗವು ನಲಿಯುವಂತೆ ನಾಟ್ಯವಗೈದ ಒಲವಿನದೇ
अंदर